ಶಾರದೆ ದಯ ಪಾಲಿಸು. ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸಲ್ಲಿ ಬಂದು ಓಮ್ಸ್ ಲಾ, ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಆ್ಯಂಡ್ ಪ್ರಾಬ್ಲಮ್ಸ್, ಓಮ್ಸ್ ಲಾ, ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟು ಮತ್ತು ಆ ಓಮ್ಸ್ ಲಾ ಮತ್ತು ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಾಬ್ಲಮ್ಸನ್ನು ನೋಡೋಣ. ಸೊ ಇಲ್ಲಿ ಮೊದಲನೇದಾಗಿ ನಾವೇನು ಮಾಡೋಣ ಅಂದರೆ ಇಲ್ಲಿ ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಒಂದು ಸರ್ಕ್ಯೂಟ್ ಇದೆ. ಸೊ ದ ಕರೆಂಟ್ ಕಂಪ್ಲೀಟ್ಸ್ ಇಟ್ಸ್ ಪಾತ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ ಟು ದಿ ಸ್ವಿಚ್ and load, so back to the negative terminals of the battery. ಸೊ ಈ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಕರೆಂಟು ತನ್ನ ಕಂಪ್ಲೀಟ್ ಪಾತನ್ನು ಪಾಸಿಟಿವ್ ಆಫ್ ದಿ ಬ್ಯಾಟ್ರಿ ಟರ್ಮಿನಲ್ ಟು ದಿ ಏನಾಗುತ್ತಿದ್ದು ಸ್ವಿಚ್ಚಿಂದ ಲೋಡಿಂದ ಮತ್ತು ರಿಟರ್ನಲ್ಲಿ ಬರುತ್ತೆ, ಇದು ನೆಗೆಟಿವ್ ಆಫ್ ದಿ ಸಪ್ಲೈಗೆ ಬರುತ್ತೆ. ಈ ರೀತಿಯಾಗಿ ಏನಾಗುತ್ತೆ ಅಂದರೆ ಈ ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಸೊ ಈ ಒಂದು ಸರ್ಕ್ಯೂಟ್ ಫಂಕ್ಷನ್ ಆಗಿರಬೇಕು ಅಂತಂದರೆ ನಮಗಿಲ್ಲಿ 3 ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಇದೆ. ಸೊ ಅವು ಯಾವ ಫ್ಯಾಕ್ಟರ್ಸ್ ಅವು ಅಂತಂದರೆ ಇಲ್ಲಿ ಮೊದಲನೇದು ಬಂದು EMF ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಟು ಡ್ರೈವ್ ದಿ ಎಲೆಕ್ಟ್ರಾನ್ಸ್ ಥ್ರೂ ಎ ಸರ್ಕ್ಯೂಟ್. ಸೊ ಇಲ್ಲಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಏನು ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ ಅಂದರೆ ಅದು ಡ್ರೈವ್ ಮಾಡುತ್ತೆ. ಇಲ್ಲಿ ಎರಡನೇ ಫ್ಯಾಕ್ಟರ್ಸ್ ನೋಡೋದಾದರೆ ಕರೆಂಟ್ I, ಇಲ್ಲಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಇಲ್ಲಿ ಮೂರನೇ ಫ್ಯಾಕ್ಟರ್ ನೋಡೋದಾದರೆ ರೆಸಿಸ್ಟೆನ್ಸ್ R, the opposition to limit the flow of electrons. ಸೊ ಈ 3 ಫ್ಯಾಕ್ಟರ್ಸ್ ಏನಾಗುತ್ತೆ ಅಂದರೆ ನಮ್ಗೆ ಈ ಒಂದು ಸರ್ಕ್ಯೂಟು ಫಂಕ್ಷನಲ್ ಆಗಿರೋಕ್ಕೆ ಎಸೆನ್ಷಿಯಲ್ ಆಗಿರುತ್ತೆ. ಸೊ ನಾವೀಗ ಓಮ್ಸ್ ಲಾ ಬಗ್ಗೆ ನೋಡೋಣ. There is a definite relationship between the voltage, current and resistance. ಇಲ್ಲಿ ವೋಲ್ಟೇಜು, ಕರೆಂಟು ಮತ್ತು ರೆಸಿಸ್ಟೆನ್ಸ್ ಮಧ್ಯೆ ಡೆಫಿನೆಟ್ ರಿಲೇಷನ್ಶಿಪ್ ಇದೆ ಅಂತಕ್ಕಂಥದ್ದು ಈ ಓಮ್ಸ್ ಲಾ ಹೇಳುತ್ತೆ. ಸೊ ಇಲ್ಲಿ ಓಮ್ಸ್ ಲಾ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಇನ್ ಎ ಕ್ಲೋಸ್ಡ್ ಎಲೆಕ್ಟ್ರಿಕಲ್ ಸರ್ಕ್ಯೂಟು ದ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ವೋಲ್ಟೇಜ್ and it is inversely proportional to the resistance at a constant temperature. ಅಂದರೆ ಇಲ್ಲಿ ಕರೆಂಟು ವೋಲ್ಟೇಜ್ಗೆ ನೇರ ಅನುಪಾತದಲ್ಲಿರುತ್ತೆ, ಇಲ್ಲಿ ಕರೆಂಟು ರೆಸಿಸ್ಟೆನ್ಸ್ಗೆ ಬಂದು ವಿಲೋಮ ಅನುಪಾತದಲ್ಲಿರುತ್ತೆ ಎಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಸೊ ನಾವಿಲ್ಲಿ ಇಕ್ವೇಷನ್ ನೋಡೋದಾದರೆ I is directly proportional to V and inversely proportional to R, ಅಥವಾ I is equal to V by R. ಸೊ ಇಲ್ಲಿ ವಿ ಅಂದರೆ ಅಪ್ಲೈಡ್ ವೋಲ್ಟೇಜ್ ಇನ್ ವೋಲ್ಟ್ಸು. ಸೊ ಇಲ್ಲಿ ಐ ಅಂದರೆ ಕರೆಂಟ್ ಫ್ಲೋವಿಂಗ್ ಥ್ರೂ ಎ ಸರ್ಕ್ಯೂಟ್ ಇನ್ ಆಂಪಿಯರ್ಸ್. ಮತ್ತಿಲ್ಲಿ ಆರ್ ಅಂತಂದರೆ ರೆಸಿಸ್ಟೆನ್ಸ್ ಥ್ರೂ ದಿ ಸರ್ಕ್ಯೂಟ್ ಇನ್ ಓಮ್ಸ್. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ವಿ ಅಂತಂದರೆ ಅಪ್ಲೈಡ್ ವೋಲ್ಟೇಜು, ಐ ಅಂತಂದರೆ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಸರ್ಕ್ಯೂಟ್ ಇನ್ ಆಂಪಿಯರ್ಸು, ಮತ್ತು ಇಲ್ಲಿ ಆರ್ ಅಂತಂದರೆ ರೆಸಿಸ್ಟೆನ್ಸು ಥ್ರೂ ದಿ ಸರ್ಕ್ಯೂಟ್ ಇನ್ ಎ ಓಮ್ಸ್. ಸೊ ಡಿಯರ್ ಸ್ಟೂಡೆಂಟ್ಸು, ನಾವು ಈ ಒಂದು ಇಕ್ವೇಷನ್ನ ಈಸಿಯಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ನಾವಿಲ್ಲೊಂದು ಟ್ರಯಾಂಗಲ್ನ ರೆಫರ್ ಮಾಡೋಣ. ಸೊ ವಿ ಐ ಆರ್. ಸೊ ನೀವಿಲ್ಲಿ ಒಂದು ಟ್ರಯಾಂಗಲ್ ನೋಡ್ಬೋದು. ಈ ಟ್ರಯಾಂಗಲಲ್ಲಿ ವಿ ಅಂದರೆ ವೋಲ್ಟೇಜು, ಐ ಅಂದರೆ ಕರೆಂಟು, ಆರ್ ಅಂದರೆ ರೆಸಿಸ್ಟೆನ್ಸ್.
ಸೊ ನಾವು ಈ ಮೂರು ಫ್ಯಾಕ್ಟರ್ಸಲ್ಲಿ ಯಾವುದ್ರದ್ದು ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸೊ ಅದನ್ನು ನಮ್ಮ ತಂಬು ಅಥವಾ ನಾವು ಕೈಯಿಂದ ಕ್ಲೋಸ್ ಮಾಡಿದಾಗ ಸೊ ಆ ರಿಮೈನಿಂಗ್ ಪೊಸಿಷನ್ ಏನಿದೆಯಲ್ಲ ರಿಕ್ವೈರ್ಡ್ ವ್ಯಾಲ್ಯೂನ ಏನು ಮಾಡುತ್ತೆ ನಮಗಲ್ಲಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ನಾವಿಲ್ಲಿ ವೋಲ್ಟೇಜನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವೇನು ಮಾಡ್ಬೇಕು, ಇಲ್ಲಿ ವಿನ್ನ ಏನು ಮಾಡ್ತೀನಿ ನಾನಿಲ್ಲಿ ಕ್ಲೋಸ್ ಮಾಡ್ತೀನಿ. ಸೊ ಅವ ನಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಐ ಮತ್ತು ಆರ್ ಪೊಸಿಷನ್ ಏನು ಮಾಡುತ್ತೆ ಅಂದ್ರೆ ಆ ರಿಕ್ವೈರ್ಡ್ ವ್ಯಾಲ್ಯೂನ ಕೊಡುತ್ತೆ. ಈಗ ನೋಡಿ ನಾವು ಯಾವ ರೀತಿ ಇದನ್ನು ಬರ್ಕೋಬೋದು ಅಂತಂದರೆ ಇಲ್ಲಿ ವಿ ಇಸ್ ಈಕ್ವಲೆಂಟ್ ಟು ಐ ಇಂಟು ಆರ್. ಸೊ ವೋಲ್ಟೇಜ್ ಇಸ್ ಈಕ್ವಲೆಂಟ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಅದೇ ರೀತಿ ನಮಗೆ ಇಲ್ಲಿ ಐನ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ನಾವು ಐನ ನಮ್ಮ ಹ್ಯಾಂಡಿಂದ ಇಲ್ಲಿ ಕ್ಲೋಸ್ ಮಾಡಿದಾಗ ಸೊ ಆ ಒಂದು ರಿಕ್ವೈರ್ಡ್ ಪೊಸಿಷನ್ ಏನು ಸಿಗುತ್ತೆ ನಮಗಿಲ್ಲಿ ಸಿಗುತ್ತೆ. ಸೊ ಈ ಒಂದು ವ್ಯಾಲ್ಯೂ ರಿಕ್ವೈರ್ಡ್ ಪೊಸಿಷನ್ನಿಂದ ನಾವೇನು ಮಾಡ್ಬೋದು ಅಂತಂದರೆ ಈ ಕರೆಂಟನ್ನು ಏನು ಮಾಡ್ಬೋದು ಅಂತ ನಾವಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿರಿ ನೀವು ಐ ವಿ ಬೈ ಆರ್. ಸೊ ಇಲ್ಲಿ ಐ ಕರೆಂಟ್ ಈಸ್ ಈಕ್ವಲೆಂಟ್ ಟು ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್ ಅಂದರೆ ವಿ ಬೈ ಆರ್. ಸೊ ಅದೇ ರೀತಿಯಾಗಿ ನಾವು ಮತ್ತಿಲ್ಲಿ ರೆಸಿಸ್ಟೆನ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ಅಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂದರೆ ನಾವು ರೆಸಿಸ್ಟೆನ್ಸನ್ನು ನಾವು ನಮ್ಮ ಕೈಯಿಂದ ಕ್ಲೋಸ್ ಮಾಡಬೇಕಾಗಿರುತ್ತೆ. ಸೊ ಅಲ್ಲಿ ಕಾಣ್ತಕ್ಕಂಥ ಪೊಸಿಷನ್ ಏನು ಮಾಡುತ್ತೆ ಅಂದ್ರೆ ನಮಗಲ್ಲಿ ರಿಕ್ವೈರ್ಡ್ ವ್ಯಾಲ್ಯೂನ ಕೊಡುತ್ತೆ. ನೋಡ್ಬೋದು ಇಲ್ಲಿ ನೀವು ನಾನಿಲ್ಲಿ ಆರನ್ನ ನಾನು ಕ್ಲೋಸ್ ಮಾಡಿದ್ದೀನಿ ಹ್ಯಾಂಡಿಂದ. ಸೊ ನಮಗಿಲ್ಲಿ ಏನಿದೆ ವಿ ಮತ್ತು ಐ ಪೊಸಿಷನ್ ಏನಿದೆ ನಮಗಿಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ಆರ್ ಇಸ್ ಈಕ್ವಲೆಂಟ್ ಟು ಸೊ ಆರ್ ಇಸ್ ಈಕ್ವಲೆಂಟ್ ಟು ವಿ ಬೈ ಐ ಅಂದರೆ ವೋಲ್ಟೇಜ್ ಡಿವೈಡೆಡ್ ಬೈ ಕರೆಂಟ್. ಸೊ ಆರ್ ಇಸ್ ಈಕ್ವಲೆಂಟ್ ಟು ವಿ ಬೈ ಐ. ಸೊ ಈ ರೀತಿಯಾಗಿ ನಾವು ಈ ಒಂದು ಟ್ರಯಾಂಗಲ್ ಮುಖಾಂತರ ನಾವು ಈ ಒಂದು ಓಮ್ಸ್ ಲಾನ ಇಕ್ವೇಷನ್ಸ್ನ ಏನು ಮಾಡ್ಬೋದು ನಾವು ಈಸಿಯಾಗಿ ನಾವಿಲ್ಲಿ ಫೈಂಡ್ ಔಟು ಮಾಡ್ಬೋದು. ಸೊ ಈ ಓಮ್ಸ್ ಲಾ ಸಂಬಂಧಪಟ್ಟಂಗೆ ನಾವಿಲ್ಲಿ ಒಂದು ಸಿಂಪಲ್ ಒಂದೆರಡು ಪ್ರಾಬ್ಲಮ್ಸನ್ನು ನೋಡೋಣ. ಸೊ ನಾವೀಗಿಲ್ಲೊಂದು ಸಿಂಪಲ್ ಪ್ರಾಬ್ಲಮ್ ನೋಡಮ್ಮ. ಸೊ ಲೆಟ್ ಅಸ್ ಟೇಕ್ ಎ ಸರ್ಕ್ಯೂಟು. ಸೋರ್ಸ್ ಆಫ್ ಬ್ಯಾಟ್ರಿ ಹ್ಯಾವಿಂಗ್ ಎ 10 ವೋಲ್ಟ್ಸು ಆ್ಯಂಡ್ ರೆಸಿಸ್ಟೆನ್ಸ್ ಆಫ್ ಎ 5 ಓಮ್ಸ್. ಸೊ ಈ ಒಂದು ಸರ್ಕ್ಯೂಟಲ್ಲಿ ಏನಿದೆ ಅಂದರೆ ಇಲ್ಲಿ 10 ವೋಲ್ಟ್ಸು ಬ್ಯಾಟ್ರಿ ಇದೆ ಮತ್ತು ಇಲ್ಲಿ ಏನಿದೆ ಇಲ್ಲಿ 5 ಓಮ್ಸು ರೆಸಿಸ್ಟೆನ್ಸ್ ಇದೆ. ಸೊ ಈ ಒಂದು ಸರ್ಕ್ಯೂಟಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತಕ್ಕಂಥ ಏನು ಮಾಡೋಕ್ಕಾಗಿದೆ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಮೊದಲು ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಡಾಟನ್ನು ತೆಗೆದುಕೊಳ್ಳೋಣ. ಇಲ್ಲಿ ಗಿವನ್ ಡಾಟಾ, ಇಲ್ಲಿ ವಿ ವೋಲ್ಟೇಜು ವಿ ಇಸ್ ಈಕ್ವಲೆಂಟ್ ಟು 10 ವೋಲ್ಟ್ಸು ಮತ್ತಿಲ್ಲಿ ರೆಸಿಸ್ಟೆನ್ಸು ಆರ್ ಬಂದು ಎಷ್ಟಿದೆ ನಮಗೆ ಇಲ್ಲಿ 5 ಓಮ್ಸ್ ಇದೆ. ಇಲ್ಲಿ ನಮಗೆ ಕರೆಂಟು ಐ ನಮಗೆ ಗೊತ್ತಿಲ್ಲ. ಈ ಕರೆಂಟನ್ನ ಏನು ಮಾಡಬೇಕಾಗಿದೆ ನಾವಿಲ್ಲಿ ಫೈಂಡ್ ಔಟು ಮಾಡಬೇಕಾಗಿದೆ. ಸೊ ನಮಗೆ ಗೊತ್ತು ಐ ಇಸ್ ಈಕ್ವಲೆಂಟ್ ಟು ವಿ ಬೈ ಆರ್. ನಾವಿಲ್ಲಿ ಟ್ರಯಾಂಗಲ್ ರೆಫರ್ ಮಾಡೋದಾದರೆ ವಿ ಐ ಆರ್. ಸೊ ನಮಗಿಲ್ಲಿ ಐನ ಏನು ಮಾಡಬೇಕಾಗಿದೆ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ನಾನು ಐನ ಕ್ಲೋಸ್ ಮಾಡಿದಾಗ ಸೊ ಇಲ್ಲೇನಾಗುತ್ತೆ ನಮಗೆ ವಿ ಬೈ ಆರ್ ಏನಾಗುತ್ತೆ ನಮಗಿಲ್ಲಿ ಅವೈಲೇಬಲ್ ಆಗುತ್ತೆ. ಸೊ ನಾವೇನು ಮಾಡೋಣ ಇವಾಗ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸನ್ನು ಅಪ್ಲೈ ಮಾಡಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇಲ್ಲಿ ವಿ ಬಂದು ಎಷ್ಟಿದೆ ಇಲ್ಲಿ ನಮಗಿಲ್ಲಿ 10 ವೋಲ್ಟ್ಸ್ ಇದೆ. ಸೊ 10 ವೋಲ್ಟ್ಸ್. ನಮಗಿಲ್ಲಿ ರೆಸಿಸ್ಟೆನ್ಸ್ ಬಂದು ಎಷ್ಟಿದೆ 5 ಓಮ್ಸ್ ಇದೆ. ಸೊ 5 ಓಮ್ಸ್ 2 ಆಂಪಿಯರ್ಸ್. ಸೊ ಈ ಒಂದು ಸರ್ಕ್ಯೂಟಲ್ಲಿ ಏನಾಗ್ತಿದೆ ಅಂದರೆ ನಮಗಿಲ್ಲಿ 2 ಆಂಪಿಯರ್ಸ್ ಕರೆಂಟ್ ಏನಾಗ್ತಾಯಿದೆ ನಮಗಿಲ್ಲಿ ಫ್ಲೋ ಆಗ್ತಾಯಿದೆ. ಸೊ ನಾವು ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಸೊ ನಾವಿಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಒನ್ 1.5 ವೋಲ್ಟ್ಸು. ಇಲ್ಲಿ ಬಂದು ಎಷ್ಟಿದೆ ಅಂದರೆ ನಮಗಿಲ್ಲಿ 1 ಕಿಲೋ ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿ ಹೌ ಮಚ್ ಕರೆಂಟ್
flowing in a ಸರ್ಕ್ಯೂಟ್. ಸೊ ಇಲ್ಲೊಂದು ಸರ್ಕ್ಯೂಟ್ ಕೊಟ್ಟಿದ್ದಾನೆ. ಈ ಒಂದು ಸರ್ಕ್ಯೂಟಲ್ಲಿ 1.5 ವೋಲ್ಟ್ಸ್ ಇದೆ ಮತ್ತು ಇಲ್ಲೇನಿದೆ 1 ಕಿಲೋ ಓಮ್ ಇದೆ. ಸೊ ಹೌ ಮಚ್ ಕರೆಂಟ್ ಈಸ್ ಫ್ಲೋವಿಂಗ್ ಇನ್ ಎ ಸರ್ಕ್ಯೂಟ್. ಈ ಸರ್ಕ್ಯೂಟ್ ಒಳಗಡೆ ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತಕ್ಕಂಥದ್ದು ಏನು ಮಾಡೋಕ್ಕಾಗಿದೆ, ನಾವಿಲ್ಲಿ ಫೈಂಡ್ ಔಟ್ ಮಾಡೋಕ್ಕಾಗಿದೆ. ಸೊ ಇಲ್ಲಿ ನಾವು ಫಸ್ಟ್ ಡಾಟಾ ತೊಗೊಳ್ಳೋಣ. ಗಿವನ್ ಡಾಟಾ ಫಸ್ಟ್ ಏನಿದೆ ನಮಗಿಲ್ಲಿ ವಿ ಒಂದೆಷ್ಟಿದೆ 1.5 ವೋಲ್ಟ್ಸ್ ಇದೆ. ಅದೇ ರೀತಿಯಾಗಿ ರೆಸಿಸ್ಟೆನ್ಸ್ ಎಷ್ಟಿದೆ ನಮ್ಮದಿಲ್ಲಿ 1 ಕಿಲೋ ಓಮ್ಸ್ ಇದೆ. ಸೊ ಇಲ್ಲಿ 1 ಕಿಲೋ ಓಮ್ಸಲ್ಲಿ ಇರೋದನ್ನು ನಾವೇನು ಮಾಡೋಣ, ಇಲ್ಲಿ ಓಮ್ಸಲ್ಲಿ ಏನು ಮಾಡೋಣ, ನಾವು ಇದನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ 1 ಕಿಲೋ ಓಮ್ಸ್ ಈಕ್ವಲೆಂಟ್ ಎಷ್ಟಾಗುತ್ತೆ ನಮಗಿಲ್ಲಿ 1000 ಓಮ್ಸ್ ಆಗುತ್ತೆ. 1000 ಓಮ್ಸ್ ಆಗುತ್ತೆ. ಸೊ ನಾವೇನು ಮಾಡೋಣ, ಇವಾಗ ಇದನ್ನು ಸಾಲ್ವ್ ಮಾಡೋಣ. ಇಲ್ಲಿ ಐ ಈಕ್ವಲೆಂಟು ಗೊತ್ತು ನಮಗಾಗಲೇ V/R. ಸೊ ಇಲ್ಲಿ ವಿ ಬಂದೆಷ್ಟಿದೆ 1.5 ವೋಲ್ಟ್ಸ್ ಇದೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಬಂದೇನಿದೆ ನಮಗಿಲ್ಲಿ 1000 ಓಮ್ಸ್ ಇದೆ. ಸೊ ನಮಗಿಲ್ಲಿ ಎಷ್ಟು ಬರುತ್ತೆ ಅಂದರೆ 0.0015 ಆಂಪಿಯರ್ಸ್. ಸೊ ಐ ಈಕ್ವಲೆಂಟು 0.0015 ಆಂಪ್ಸ್. ಸೊ ಈ ಸರ್ಕ್ಯೂಟಲ್ಲಿ ನಮಗೆ ಫ್ಲೋ ಆಗ್ತಕ್ಕಂಥ ಕರೆಂಟ್ ಬಂದೆಷ್ಟಿದೆ 0.0015 ಆಂಪಿಯರ್ಸ್. ನಾವಿಲ್ಲಿ ಮತ್ತೊಂದು ಪ್ರಾಬ್ಲಮ್ನ ನೋಡೋಣ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸರ್ಕ್ಯೂಟ್ ಇದೆ. ಸೊ ಈ ಸರ್ಕ್ಯೂಟಲ್ಲಿ ಈ 10 ಓಮ್ಸು ರೆಸಿಸ್ಟೆನ್ಸಲ್ಲಿ 2 ಆಂಪ್ಸು ಕರೆಂಟು ಫ್ಲೋ ಆಗ್ತಾ ಇದೆ. ಸೊ ಈ ಒಂದು ರೆಸಿಸ್ಟೆನ್ಸಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂತಕ್ಕಂಥ ಏನು ಮಾಡೋಕ್ಕಾಗಿದೆ, ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಮೊದಲು ನಾವು ಕೊಟ್ಟಿರ್ತಕ್ಕಂಥ ಡಾಟಾನ ಏನು ಮಾಡೋಣ, ಇಲ್ಲಿ ಹಾಕ್ಕೊಳ್ಳೋಣ. ಗಿವನ್ ಡಾಟಾ ಇಲ್ಲಿ ಕರೆಂಟ್ ಐ ಬಂದು ಎಷ್ಟು ಕೊಟ್ಟಿದ್ದಾನೆ, ಇಲ್ಲಿ 2 ಆಂಪ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ರೆಸಿಸ್ಟೆನ್ಸ್ R1 ಎಷ್ಟಿದೆ ನಮಗಿಲ್ಲಿ 10 ಓಮ್ಸ್ ಇದೆ. ಸೊ ನಮಗಿಲ್ಲಿ R1 ವ್ಯಾಲ್ಯೂ ಅಷ್ಟೇ ಕೊಟ್ಟಿದ್ದಾನೆ. ಇಲ್ಲಿ R2 ಮತ್ತು R3 ವ್ಯಾಲ್ಯೂಸ್ ನಮಗಿಲ್ಲಿ ಕೊಟ್ಟಿಲ್ಲ. ಸೊ ಈ R1ನಲ್ಲಿ 10 ಓಮ್ಸ್ ಇದೆ. ಈ 10 ಓಮ್ಸಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂತಕ್ಕಂಥದ್ದು ಏನು ಮಾಡೋಣ, ನಾವೀಗ ಫೈಂಡ್ ಔಟ್ ಮಾಡೋಣ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ ನಮಗೆಲ್ಲ ಗೊತ್ತಿದೆ, ವಿ ಈಕ್ವಲೆಂಟ್ ಟು ಐ ಇಂಟು ಆರ್. ಸೊ ಇಲ್ಲಿ ನಾವು ವೋಲ್ಟೇಜ್ ಅಕ್ರಾಸ್ 10 ಓಮ್ಸ್ ಐ ಇಂಟು ಆರ್. ಸೊ ಇಲ್ಲಿ ಐ ಎಷ್ಟಿದೆ 2 ಆಂಪ್ಸ್ ಇದೆ. 2 ಇಂಟು ನಮಗಿಲ್ಲಿ R1 ಎಷ್ಟಿದೆ 10 ಓಮ್ಸ್ ಇದೆ. ಸೊ 10 ಈಕ್ವಲೆಂಟ್ ಟು 20 ವೋಲ್ಟ್ಸ್. ಸೊ ಇಲ್ಲಿ ನಮಗೆ ಈ 10 ಓಮ್ಸ್ ರೆಸಿಸ್ಟೆನ್ಸಲ್ಲಿ ನಮಗೆ 20 ವೋಲ್ಟ್ಸು ವೋಲ್ಟೇಜು ಇದೆ. ಸಿಮಿಲರ್ ಆಗಿ ನಾವು ಇಲ್ಲಿ R2 ಮತ್ತು R3 ವ್ಯಾಲ್ಯೂಸನ್ನು ಕೊಟ್ಟಿದ್ದರೆ ನಾವು ಇದೇ ರೀತಿಯಾಗಿ ಏನು ಮಾಡ್ಬೋದು, ಈ R2 ಮತ್ತು R3ದಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂತಕ್ಕಂಥದ್ದು ನಾವು ಇದೇ ಒಂದು ಮೆಥಡಲ್ಲಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಮಗಿಲ್ಲಿ ವೋಲ್ಟೇಜ್ ಕೊಟ್ಟು ನಮಗಿಲ್ಲಿ ರೆಸಿಸ್ಟೆನ್ಸನ್ನ ಫೈಂಡ್ ಔಟ್ ಮಾಡಂತಂದರೆ, ಸೊ ನಾವು ಇದೇ ಸರ್ಕ್ಯೂಟನ್ನು ತೊಗೊತೀನಿ. ನಾನು ಇಲ್ಲಿ ಓನ್ಲಿ R1 ಮಾತ್ರ ನಾನು ಏನು ಮಾಡ್ತೀನಿ, ಇಲ್ಲಿ ತೊಗೊಂಡು ಸೊ ನಮಗಿಲ್ಲಿ 20 ವೋಲ್ಟ್ಸು ಏನಿದೆ ಸಪ್ಲೈ ಇದೆ. ಸೊ ನಾವು ಫಸ್ಟ್ ಏನು ಮಾಡೋಣ, ಇಲ್ಲಿ ಡಾಟನ್ನ ತೊಗೊಳ್ಳೋಣ. ಇಲ್ಲಿ ಗಿವನ್ ಡಾಟಾ. ಸೊ ಇಲ್ಲಿ ವೋಲ್ಟೇಜ್ ಫಿ ಬಂದು ಎಷ್ಟಿದೆ ನಮಗಿಲ್ಲಿ 20 ವೋಲ್ಟ್ಸ್ ಇದೆ. ನಮಗಿಲ್ಲಿ ಕರೆಂಟ್ ಐ ಬಂದು ನಮಗಿಲ್ಲಿ 2 ಆಂಪ್ಸ್ ಇದೆ ಅಂದ್ಕೊಳ್ಳಿ. ಸೊ ಅದೇ ರೀತಿಯಾಗಿ ನಮಗಿಲ್ಲಿ ಈ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತೇಳಿ ನಮಗಿಲ್ಲಿ ಗೊತ್ತಿಲ್ಲ. ಸೊ ಇಲ್ಲಿ ರೆಸಿಸ್ಟೆನ್ಸು ಆರ್ ಈಕ್ವಲೆಂಟ್ ಟು ಹೌ ಮಚ್. ಸೊ ಇಲ್ಲಿ ರೆಸಿಸ್ಟೆನ್ಸ್ನ ಏನು ಮಾಡಬೇಕಾಗಿದೆ, ನಾವಿಲ್ಲಿ ಫೈಂಡ್ ಔಟು ಮಾಡಬೇಕಾಗಿದೆ. ಸೊ ಈಗ ಗೊತ್ತು ನಮಗೆ ಇಲ್ಲಿ ಆರ್ ಈಕ್ವಲೆಂಟ್ ಟು V/I. ರೆಸಿಸ್ಟೆನ್ಸ್ ಈಕ್ವಲೆಂಟ್ ಟು ವೋಲ್ಟೇಜ್ ಡಿವೈಡೆಡ್ ಬೈ ಕರೆಂಟ್.
ಸೊ ನಮಗಿಲ್ಲಿ ವೋಲ್ಟೇಜ್ ಎಷ್ಟಿದೆ ಅಂತ ಗೊತ್ತಿದೆ. ವೋಲ್ಟೇಜ್ ಎಷ್ಟಿದೆ ನಮಗಿಲ್ಲಿ 20 ವೋಲ್ಟ್ಸ್ ಇದೆ. ಕರೆಂಟ್ ಎಷ್ಟಿದೆ ನಮಗಿಲ್ಲಿ 2 ಆಂಪಿಯರ್ಸ್ ಇದೆ. ಸೊ ಇಲ್ಲಿ ನಾವು 10 ಓಮ್ಸ್. ಸೊ ಇಲ್ಲಿ R = 10 ಓಮ್ಸ್. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ರೆಸಿಸ್ಟೆನ್ಸನ್ನು ಫೈಂಡ್ ಔಟು ಮಾಡ್ಬೋದು. ಈಗ ನಾವು ಪವರ್ ಮತ್ತು ಎಲೆಕ್ಟ್ರಿಕಲ್ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಪವರ್ ಅಂದ್ರೇನು? ದ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಈಸ್ ಕಾಲ್ಡ್ ಆ್ಯಸ್ ಎ ಪವರ್. ಸೊ ಇಲ್ಲಿ ವೋಲ್ಟೇಜು ಮತ್ತು ಕರೆಂಟಿನ ಪ್ರಾಡಕ್ಟಿಗೆ ಏನಂತೀವಿ ನಾವಿಲ್ಲಿ ಪವರ್ ಅಂಥೇಳಿ ಕರಿತೀವಿ. ಇಲ್ಲಿ ಪವರ್ is equivalent to voltage into current. Voltage into current. So ಈ ಪವರ್ನ ಯೂನಿಟ್ ಬಂದು ವ್ಯಾಟ್. ಸೊ ಇಟ್ ಈಸ್ ಡಿನೋಟೆಡ್ ಬೈ ದಿ ಲೆಟರ್ ಬಂದು ಪಿ. ಈ ಒಂದು ಪವರ್ನ ನಾವು ಪಿ ಒಂದು ಅಕ್ಷರದಿಂದ ಏನು ಮಾಡ್ತೀವಿ, ನಾವು ಅದನ್ನು ಸೂಚಿಸ್ತೀವಿ. ಸೊ ಡಿನೋಟೆಡ್ ಬೈ ಲೆಟರ್, ಡಿನೋಟೆಡ್ ಬೈ ಲೆಟರ್ ಪಿ. ಸೊ ಅದಕ್ಕೇನಾಗುತ್ತೆ ಅಂದರೆ ಇಲ್ಲಿ ಪಿ = V × I. ಸೊ ನಾವಿಲ್ಲಿ ಪವರ್ನ ಪಡಿಬೇಕಾದ್ರೆ ಅಥವಾ ನಾವಿಲ್ಲಿ ಪವರ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ಈ ಕೊಟ್ಟಿರ್ತಕ್ಕಂಥ ಈ ಫಾರ್ಮುಲನ್ ಸಮೇತ ನಾವೇನು ಮಾಡ್ಬೋದು, ಉಪಯೋಗ ಮಾಡಿಕೊಂಡು ಪವರ್ನ ಏನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಸೊ ನಾವು ಏನು ಫಾರ್ಮುಲಾಸ್ ಬರುತ್ತೆ ಈ ಪವರ್ನ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ನಾವಿಲ್ಲಿ ನೋಡೋಣ. ಇಲ್ಲಿ ಮೊದಲನೇದು ಬಂದು ಇಲ್ಲಿ P = V × I. ಸೊ ಇಲ್ಲಿ P = ಇಲ್ಲಿ V ಅಂದ್ರೇನು, I × R × I. ಸೊ ಇಲ್ಲಿ I × I ಏನಾಗುತ್ತೆ, ಇಲ್ಲಿ I² × R. ಸೊ ಇಲ್ಲಿ P = ಏನಾಗುತ್ತೆ, ಇಲ್ಲಿ I² × R. ಈ ಒಂದು ಫಾರ್ಮುಲನ್ನು ಯೂಸ್ ಮಾಡಿ ಸಮೇತ ನಾವೇನು ಮಾಡ್ಬೋದು, ಇಲ್ಲಿ ಪವರ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಅದೇ ರೀತಿಯಾಗಿ ನಾವಿಲ್ಲಿ ಎರಡನೇ ಫಾರ್ಮುಲಾ ನೋಡೋದಾದರೆ ಇಲ್ಲಿ P = V × I. ಸೊ ಇಲ್ಲಿ ವಿನ ಆ್ಯಸ್ ತೆಗೆಸ್ಕೊಂಡು ಇಲ್ಲಿ I ಅಂತಂದ್ರೇನು V/R. ಸೊ ಇಲ್ಲಿ V/R. ಸೊ ಇಲ್ಲಿ V × V ಏನಾಗುತ್ತೆ, ಇಲ್ಲಿ V² ಆಗುತ್ತೆ /R. ಸೊ ಇಲ್ಲಿ P = V²/R. ಸೊ ಈ ಒಂದು ಫಾರ್ಮುಲಾದ ಸಮೇತ ನಾವೇನು ಮಾಡ್ಬೋದು, ಈ ಒಂದು ಪವರ್ನ ಏನು ಮಾಡ್ಬೋದು, ನಾವಿಲ್ಲಿ ಫೈಂಡ್ ಔಟು ಮಾಡ್ಬೋದು. ಈ ಪವರ್ಗೆ ಸಂಬಂಧಪಟ್ಟಂಗೆ ನಾವಿಲ್ಲಿ ಎರಡು ಎಕ್ಸಾಂಪಲ್ನ ನೋಡೋಣ. ನೀವಿಲ್ಲಿ ನೋಡ್ಬೋದು. ಮೊದಲನೇ ಎಕ್ಸಾಂಪಲ್ಲು, ಕ್ಯಾಲ್ಕುಲೇಟ್ ದಿ ಪವರ್ ಆಫ್ ಎ ಲ್ಯಾಂಪ್ ವಿಚ್ ಟೇಕ್ಸ್ ಕರೆಂಟ್ ಆಫ್ ಎ 0.42 ಆಮ್ಸ್ ಎಟ್ ಎ 240 ವೋಲ್ಟ್ಸ್. ಸೊ ಇಲ್ಲಿ 0.42 ಆಮ್ಸನ್ನು ತೊಗೊಂಡು 240 ವೋಲ್ಟ್ಸಲ್ಲಿ ವರ್ಕ್ ಆಗ್ತಕ್ಕಂಥ ಈ ಒಂದು ಲ್ಯಾಂಪಿನಲ್ಲಿ ಎಷ್ಟು ಪವರ್ ಇದೆ ಅಂತ ಏನು ಮಾಡೋಕ್ಕಾಗಿದೆ, ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಮೊದಲು ಏನು ಮಾಡೋಣ, ನಾವು ಈ ಒಂದು ಕೊಟ್ಟಿರ್ತಕ್ಕಂಥ ಡಾಟಾನ ಏನು ಮಾಡೋಣ, ನಾವು ತೊಗೊಳ್ಳೋಣ. ಗಿವನ್ ಡಾಟಾ. ಸೊ ಇಲ್ಲಿ ನಮಗೆ ವೋಲ್ಟೇಜ್ ಎಷ್ಟಿದೆ, 240 ವೋಲ್ಟ್ಸ್ ಇದೆ. ಅದೇ ರೀತಿ ಕರೆಂಟ್ ಎಷ್ಟಿದೆ ನಮಗಿಲ್ಲಿ 0.42 ಆಮ್ಸ್. ಸೊ ನಾವೇನು ಮಾಡೋಕ್ಕಾಗಿದೆ, ಆ ಒಂದು ಲ್ಯಾಂಪಲ್ಲಿ ಎಷ್ಟು ಪವರ್ ಇದೆ ಅಂತಕ್ಕಂಥದ್ದು ನಾವೇನು ಮಾಡೋಕ್ಕಾಗಿದೆ, ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ P = V × I. ಸೊ ಇಲ್ಲಿ V ಎಷ್ಟಿದೆ, ಇಲ್ಲಿ 240 × I ಎಷ್ಟಿದೆ ನಮಗಿಲ್ಲಿ 0.42 ಆಮ್ಸ್. ಸೊ ನಾವು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂದರೆ ಇಲ್ಲಿ 100.8 ವ್ಯಾಟ್ಸ್ ಅಥವಾ ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತೆ, ಇದು 100 ವ್ಯಾಟ್ಸ್ ಇರುತ್ತೆ. ಸೊ ಇಲ್ಲಿ 240 ವೋಲ್ಟ್ಸು ಮತ್ತು ಇಲ್ಲಿ 0.42 ಕರೆಂಟ್ ತೊಗೊಂಡಿರ್ತಕ್ಕಂಥ ಈ ಒಂದು ಲ್ಯಾಂಪಲ್ಲಿ ಎಷ್ಟು ನಮಗೆ ಪವರ್ ಇರುತ್ತೆ ಅಂದರೆ ಅದೆಷ್ಟಿರುತ್ತೆ ಅಂದರೆ ನಮಗಿಲ್ಲಿ 100 ವ್ಯಾಟ್ಸ್ ಏನಿರುತ್ತೆ ನಮಗಿಲ್ಲಿ ಪವರ್ ಇರುತ್ತೆ. ಅದೇ ರೀತಿಯಾಗಿ ನಮಗಿಲ್ಲಿ ಮತ್ತೊಂದು ಎಕ್ಸಾಂಪಲ್ ಇದೆ. ಕ್ಯಾಲ್ಕುಲೇಟ್ ದಿ ಹಾಟ್ ರೆಸಿಸ್ಟೆನ್ಸ್ ಆಫ್ ದಿ 200 ವ್ಯಾಟ್ಸ್ 250 ವೋಲ್ಟ್ಸ್ ರೇಟೆಡ್ ಬಲ್ಬ್. ಇಲ್ಲಿ 200 ವ್ಯಾಟ್ಸು 250 ವೋಲ್ಟ್ಸ್ ರೇಟೆಡ್ ಇರ್ತಕ್ಕಂಥ ಬಲ್ಬಲ್ಲಿ ಎಷ್ಟು ಹಾಟ್ ರೆಸಿಸ್ಟೆನ್ಸ್ ಇದೆ ಅಂತಕ್ಕಂಥ ಏನು ಮಾಡೋಕ್ಕಾಗುತ್ತೆ, ನಾವಿಲ್ಲಿ ಫೈಂಡ್ ಔಟ್ ಮಾಡೋಂತ ಹೇಳಿದ್ದಾರೆ. ನಾವಿಲ್ಲಿ ಫಸ್ಟ್ ಏನು ಮಾಡೋಣ ಅಂದರೆ ಕೊಟ್ಟಿರ್ತಕ್ಕಂಥ ಡಾಟನ್ನು ತೆಗೆದುಕೊಳ್ಳೋಣ. ಸೊ ಇಲ್ಲಿ ಗಿವನ್ ಡಾಟಾ ನಮಗಿಲ್ಲಿ ವೋಲ್ಟೇಜ್ ಎಷ್ಟಿದೆ, V = 250 ವೋಲ್ಟ್ಸ್ ಇದೆ. ಸೊ ಇಲ್ಲಿ ನಮಗೆ ಪವರ್ ಎಷ್ಟಿದೆ, P =
200 ವ್ಯಾಟ್ಸ್ ಇದೆ. ಸೊ ನಮಗೆ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡೋಣ ಅಂತಂದ್ರೆ ಇಲ್ಲಿ ರೆಸಿಸ್ಟೆನ್ಸನ್ನು ಏನು ಮಾಡಿದ್ದಾನೆ ನಮಗಿಲ್ಲಿ ಫೈಂಡ್ ಔಟ್ ಮಾಡೋಂತ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಆರ್ ಈಕ್ವಲೆಂಟು ಹೌ ಮಚ್. ಸೊ ನಮ್ಗೆ ಗೊತ್ತಿರೋ ಹಾಗೆ ಇಕ್ವೇಷನ್ 2 ನಾವು ಆಗಲೇ ಪವರಲ್ಲಿ 2 ಫಾರ್ಮುಲೆ ಇತ್ತು, ಅಲ್ಲಿ ನೋಡಿದೆ ನಾವು ಇಲ್ಲಿ ಪಿ ಈಕ್ವಲೆಂಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್, ಅಥವಾ ಇಲ್ಲಿ ಆರ್ ಈಕ್ವಲೆಂಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ. ಸೊ ನಮಗಿಲ್ಲಿ ವಿ ಎಷ್ಟಿದೆ, ನಮಗಿಲ್ಲಿ 250 ಇಂಟು 250 ಡಿವೈಡೆಡ್ ಬೈ ನಮಗೆ ಪಿ ಎಷ್ಟಿದೆ, ಇಲ್ಲಿ 200 ವ್ಯಾಟ್ಸ್ ಇದೆ. ಸೊ ನಮಗಿಲ್ಲಿ ನಾವು ಇದನ್ನು ಮಲ್ಟಿಪ್ಲೈ ಮಾಡಿ ಡಿವಿಷನ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, ಇಲ್ಲಿ 312.5 ಓಮ್ಸ್. ಸೊ ಈ ಒಂದು ಬಲ್ಬಲ್ಲಿ ನಮಗೆ ಎಷ್ಟಿರುತ್ತೆ ಹಾಟ್ ರೆಸಿಸ್ಟೆನ್ಸ್ ಅಂದರೆ ನಮಗೆ ಇಲ್ಲಿ 312.5 ಓಮ್ಸ್ ಇರುತ್ತೆ. ಸೊ ಇಲ್ಲಿ ಆರ್ ಈಕ್ವಲೆಂಟು 312.5 ಓಮ್ಸ್. ಸೊ ಈಗ ನಾವು ಇಲ್ಲಿ ಎನರ್ಜಿ ಅಂದರೆ ಏನಂತೇಳಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ದ ಪ್ರಾಡಕ್ಟ್ ಆಫ್ ಪವರ್ ಆ್ಯಂಡ್ ಟೈಮ್. ಈ ಪವರು ಮತ್ತು ಈ ಟೈಮ್ನ ಪ್ರಾಡಕ್ಟಿಗೆ ಏನಂತೀವಿ ಅಂದರೆ ನಾವು ಇಲ್ಲಿ ಎನರ್ಜಿ ಅಂತೇಳಿ ನಾವು ಕರಿತೀವಿ. ಸೊ ಇಲ್ಲಿ ಎನರ್ಜಿ ಇ ಈಕ್ವಲೆಂಟು ಇಲ್ಲಿ ಪವರ್ ಇಂಟು ಟೈಮ್, ಅಥವಾ ಇಲ್ಲಿ ಇ ಈಕ್ವಲೆಂಟು ಪಿ ಇಂಟು ಟಿ, ಅಥವಾ ನಾವು ಇದನ್ನು ಯಾವ ರೀತಿ ಬರ್ಕೋಬೋದಂದರೆ ಇಲ್ಲಿ ನಮಗೆ ಪಿ ಅಂದರೆ ಗೊತ್ತು, ಪಿ ಈಕ್ವಲೆಂಟು ವಿ ಇಂಟು ಐ. ಸೊ ಇಲ್ಲಿ ಇ ಈಕ್ವಲೆಂಟು ವಿ ಇಂಟು ಐ ಇಂಟು ಟಿ, ಅಥವಾ ನಾವು ಇ ಈಕ್ವಲೆಂಟು ವಿ ಇಂಟು ಐ ಇಂಟು ಟಿ. ಸೊ ನಾವಿಲ್ಲಿ ಎನರ್ಜಿನ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ನಾವಿಲ್ಲಿ ಇ ಈಕ್ವಲೆಂಟು ವಿ ಇಂಟು ಐ ಇಂಟು ಟಿ. ಸೊ ಈ ಒಂದು ಎನರ್ಜಿಯ ಯೂನಿಟ್ ಬಂದು ವ್ಯಾಟ್. ಸೊ ಯೂನಿಟ್ ಆಫ್ ಎನರ್ಜಿ ಏನಿದೆ ನಮಗೆ ಇಲ್ಲಿ ವ್ಯಾಟ್ ಅವರ್. ಸೊ ಅದೇ ನಮಗಿಲ್ಲಿ ಕಮರ್ಷಿಯಲ್ ಯೂನಿಟ್ ಆದರೆ ಏನಾಗುತ್ತೆ ಅಂದರೆ ನಮಗಿಲ್ಲಿ ಕಿಲೋ ವ್ಯಾಟ್ ಅವರ್, ಅಥವಾ ನಾವು ಅದನ್ನೇನಂತೀವಿ ಅಂದರೆ ಇಲ್ಲಿ ಯೂನಿಟ್ ಅಂತೇಳಿ ಕರಿತೀವಿ. ಸೊ ನಮಗಿಲ್ಲಿ ಕಿಲೋ ವ್ಯಾಟ್ ಅವರ್ ಅಥವಾ ಯೂನಿಟ್ ಅಂದರೆ ಏನಂತಂದರೆ ಇಲ್ಲಿ ನಮಗೆ 1000 ವ್ಯಾಟ್ಸ್ ಲ್ಯಾಂಪನ್ನು ನಾವು 1 ಅವರು ಯೂಸ್ ಮಾಡಿದರೆ ಸೊ ಅಲ್ಲಿ ಎಷ್ಟು ಎನರ್ಜಿ ಕನ್ಸಂಪ್ಷನ್ ಆಗುತ್ತೆ ಅದಕ್ಕೇನಂತೀವಿ ಅಂದರೆ ನಾವಲ್ಲಿ 1 ಕಿಲೋ ವ್ಯಾಟ್ ಅವರ್ ಅಥವಾ ಯೂನಿಟ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ 1000 ವ್ಯಾಟ್ಸ್ ಬಲ್ಬನ್ನು 1 ಅವರ್ ನಾವೇನು ಮಾಡ್ತಿದ್ವಿ, ಯೂಸ್ ಮಾಡ್ತಾಯಿದ್ವಿ. ಸೊ ಅದನ್ನೇನಂತೀವಿ ಅಂದರೆ ನಾವಿಲ್ಲಿ 1000 ವ್ಯಾಟ್ ಅವರ್ ಅಂತ ಕರಿತೀವಿ, ಅಥವಾ ಏನಂತೀವಿ ನಾವು ಅದನ್ನು 1 ಕಿಲೋ ವ್ಯಾಟ್ ಅವರ್. ಸೊ ಈ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ನಾವು ಈ ಒಂದು ಕಮರ್ಷಿಯಲ್ ಎನರ್ಜಿನ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಈ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ನಾವಿಲ್ಲೊಂದು ಎಕ್ಸಾಂಪಲ್ನ ನೋಡೋಣ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಹೌ ಮಚ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ಸ್ಯೂಮ್ಡ್ ಇನ್ ಆ್ಯನ್ ಎಲೆಕ್ಟ್ರಿಕಲ್ ಐರನ್ ರೇಟೆಡ್ ಆ್ಯಸ್ ಎ 750 ವ್ಯಾಟ್ಸು 250 ವೋಲ್ಟ್ಸು ಯೂಸ್ಡ್ ಫಾರ್ 90 ಮಿನಿಟ್ಸ್. ಇಲ್ಲಿ 750 ವ್ಯಾಟ್ಸು 250 ವೋಲ್ಟ್ಸ್ ರೇಟೆಡ್ ಇರ್ತಕ್ಕಂಥ ಒಂದು ಎಲೆಕ್ಟ್ರಿಕ್ ಐರನ್ನು 90 ಮಿನಿಟ್ಸ್ ನಾವು ಅದನ್ನು ಯೂಸ್ ಮಾಡಿದರೆ ಅದು ಎಷ್ಟು ಎಲೆಕ್ಟ್ರಿಕಲ್ ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಫಸ್ಟು ಕೊಟ್ಟಿರ್ತಕ್ಕಂಥ ಡಾಟಾನ ತಗೊಳ್ಳೋಣ. ಇಲ್ಲಿ ಗಿವನ್ ಡಾಟಾ. ಸೊ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಪವರ್ ಎಷ್ಟಂತ ಕೊಟ್ಟಿದ್ದಾನೆ ನಮಗೆ ಇಲ್ಲಿ ಪವರ್ ಈಕ್ವಲೆಂಟು 750 ವ್ಯಾಟ್ಸ್. ಸೊ ಅದೇ ರೀತಿಯಾಗಿ ನಮಗಿಲ್ಲಿ ಎಷ್ಟು ಟೈಮ್ ಅದನ್ನು ಯೂಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ನಮಗೆ ಟೈಮ್ ಕೊಟ್ಟಿದ್ದಾರೆ. ಟೈಮ್ ಬಂದು ಎಷ್ಟಿದೆ ಇಲ್ಲಿ 90 ಮಿನಿಟ್ಸ್, ಅಥವಾ ಇದನ್ನೇನು ಮಾಡ್ಬೋದು ನಾವಿಲ್ಲಿ 1.5 ಅವರ್ಸ್ ಅಂತೇಳಿ ತಗೊಳ್ಳೋಣ. ಸೊ ನಮಗೆ ಗೊತ್ತಿರೋ ಹಾಗೆ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್, ಅಥವಾ
ಇಲ್ಲಿ ನಮಗೆ E ಈಕ್ವಲೆಂಟ್ ಟು P ಇಂಟು ಟಿ. ಸೊ ನಮಗೆ ಇಲ್ಲಿ ಪವರ್ ಎಷ್ಟಿದೆ ಅಂತ ಗೊತ್ತಿದೆ. ಪವರ್ ಎಷ್ಟಿದೆ ನಮಗೆ 750 ವ್ಯಾಟ್ಸ್ ಇದೆ. ಇಂಟು ಟೈಮ್ ಎಷ್ಟಿದೆ ನಮಗಿಲ್ಲಿ 1.5 ಅವರ್ಸ್. ಸೊ ನಾವು ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಇಲ್ಲಿ 1125 ವ್ಯಾಟ್ ಅವರ್, ಅಥವಾ ಇಲ್ಲಿ 1.125 ಕಿಲೋ ವ್ಯಾಟ್ ಅವರ್. ಸೊ ಈ ಒಂದು ಎಲೆಕ್ಟ್ರಿಕಲ್ ಐರನ್ ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ ಅಂತಂದ್ರೆ ಅದು 1125 ವ್ಯಾಟ್ ಅವರ್ಸು ಅಥವಾ 1.125 ಕಿಲೋ ವ್ಯಾಟ್ ಅವರ್ಸ್. ಮತ್ತೊಂದು ಪ್ರಾಬ್ಲಮ್ನ ನೋಡೋಣ. ಸೊ ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. ಸೊ ಪರ್ ಡೇ ಎಷ್ಟು ಎನರ್ಜಿ ಕನ್ಸಂಪ್ಷನ್ ಆಗ್ತಾಯಿದೆ ಮತ್ತು ಫಾರ್ ದಿ ಮಂತ್ ಆಫ್ ಜನವರಿಯಲ್ಲಿ ಎಷ್ಟು ನಮಗಲ್ಲಿ ಕನ್ಸಂಪ್ಷನ್ ಆಗ್ತಾಯಿದೆ ಅಂತೇಳಿ ಈ ಒಂದು ಕ್ವಶನ್ನಲ್ಲಿ ಇದೆ. ಸೊ ನೀವು ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಏನು ಡಾಟಾ ಕೊಟ್ಟಿದ್ದಾನೆ ಅಂತಂದರೆ, ಸೊ ಇಲ್ಲಿ ಎಲೆಕ್ಟ್ರಿಕಲ್ ಡಿವೈಸು, ಇಲ್ಲಿ ಪವರು, ನಂಬರ್ಸು ಮತ್ತು ಟೈಮ್ ಇನ್ ಅವರ್ಸ್, ಎಷ್ಟು ಅವರ್ಸ್ ಅದು ಕನ್ಸಂಪ್ಷನ್ ಆಗಿದೆ ಅಂತೇಳಿ. ಸೊ ಮೊದಲೇದು ಬಂದು ಇಲ್ಲಿ ಟ್ಯೂಬ್ಲೈಟ್ ಎಷ್ಟಿದೆ ಇಲ್ಲಿ 40 ವ್ಯಾಟ್ಸ್ ಟ್ಯೂಬ್ಲೈಟು, 5 ನಂಬರ್ಸ್ ಇದೆ. ಸೊ ಅದೇ ಎಷ್ಟು ಅವರ್ಸ್ ರನ್ ಆಗ್ತಾಯಿದೆ ಪರ್ ಡೇ, ಅದು 5 ಅವರ್ಸ್ ಏನಾಗ್ತಾಯಿದೆ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಫ್ಯಾನು 80 ವ್ಯಾಟ್ಸ್ನ 4 ನಂಬರ್ಸ್ ಇದೆ, ಪರ್ ಡೇ ಏನಾಗ್ತಾಯಿದೆ ಇದು 8 ಅವರ್ಸ್ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು 120 ವ್ಯಾಟ್ಸ್ನ ಒಂದು ಟಿ ವಿ ಪರ್ ಡೇ ಏನು ಮಾಡ್ತಿದ್ದರಲ್ಲಿ 6 ಅವರ್ಸು ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ 60 ವ್ಯಾಟ್ಸಿನ 4 ಲ್ಯಾಂಪು ಪರ್ ಡೇ ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ ಅದು 4 ಅವರ್ಸ್ ಏನು ಮಾಡ್ತಾಯಿದ್ದಾರೆ ಯೂಸ್ ಮಾಡ್ತಾಯಿದ್ದಾರೆ. ಸೊ ನಮಗಿಲ್ಲಿ ಫಸ್ಟ್ ಬಂದು ಪರ್ ಡೇ ಎಷ್ಟು ಯೂನಿಟ್ಸು ಅಥವಾ ಎಷ್ಟು ಎನರ್ಜಿ ಕನ್ಸಂಪ್ಷನ್ ಆಗ್ತಾಯಿದೆ ಅಂತಕ್ಕಂಥದ್ದು ನಾವು ಫಸ್ಟು ನೋಡೋಣ. ಸೊ ಇಲ್ಲಿ ಮೊದಲನೇದು ಬಂದು ಟ್ಯೂಬ್ಲೈಟ್ಸ್ ಇದೆ. ಫಸ್ಟ್ ಒಂದು ಬಂದು ಇಲ್ಲಿ ಟ್ಯೂಬ್ ಲೈಟ್. ಸೊ ಇಲ್ಲಿ ಟ್ಯೂಬ್ಲೈಟ್ಸ್ ಎಷ್ಟಿದೆ ಇಲ್ಲಿ 40 ವ್ಯಾಟ್ಸಿಂದು ಎಷ್ಟಿದೆ ಇಲ್ಲಿ 5 ಇದೆ. ಎಷ್ಟು ಅವರ್ಸ್ ಅದು ಯೂಸ್ ಮಾಡ್ತಾ ಇದ್ದಾರೆ ಅದು 5 ಅಂತಂದರೆ ಎಷ್ಟಾಗುತ್ತೆ ನಮಗಿಲ್ಲಿ 40 × 5 × 5 ಅಂತಂದ್ರೆ ಎಷ್ಟಾಗುತ್ತೆ ನಮಗಿಲ್ಲಿ 1000 ವ್ಯಾಟ್ ಅವರ್ಸ್, ಅಥವಾ ಎಷ್ಟಾಗ್ತಾ ಇದೆ ನಮ್ಗೆ 1 ಕಿಲೋ ವ್ಯಾಟ್ ಅವರು ಏನಾಗ್ತಾಯಿದೆ ನಮಗಲ್ಲಿ ಕನ್ಸಂಪ್ಷನ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವಿಲ್ಲಿ ಫ್ಯಾನ್. ಸೊ ಇಲ್ಲಿ ಸೆಕೆಂಡ್ ಒನ್ ಈಸ್ ಎ ಫ್ಯಾನ್. ಸೊ ಇದು ಎಷ್ಟಿದೆ, ಇದು 80 ವ್ಯಾಟ್ಸಿಂದು. ಇಲ್ಲಿ ಎಷ್ಟಿದೆ 4 ನಂಬರ್ಸ್ ಇದೆ. ಇಂಟು 8 ಅವರ್ಸ್ ಪರ್ ಡೇ ಏನಾಗ್ತಾಯಿದೆ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟು ಆಗುತ್ತಂದರೆ ಇದು 2560 ವ್ಯಾಟ್ ಅವರ್ಸು ಅಥವಾ 2.56 ಕಿಲೋ ವ್ಯಾಟ್ ಅವರ್ಸ್. ಸೊ ಅದೇ ರೀತಿಯಾಗಿ ನಾವಿಲ್ಲಿ ಮೂರನೇದು ಬಂದು ಟಿ ವಿ ನೋಡೋದಾದರೆ ಇಲ್ಲಿ 120 ವ್ಯಾಟ್ಸಿಂದು ಎಷ್ಟಿದೆ ಇಲ್ಲಿ 1 ಇದೆ. ಇಂಟು ಎಷ್ಟು ಅವರ್ಸ್ ಆಗ್ತಾಯಿದೆ ಅದು 6 ಅವರ್ಸು. ಸೊ ಇದು ಎಷ್ಟಾಗುತ್ತೆ ನಮಗಿಲ್ಲಿ 720 ವ್ಯಾಟ್ ಅವರ್ಸ್ ಅಥವಾ 0.72 ಕಿಲೋ ವ್ಯಾಟ್ ಅವರ್ಸ್. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ ನಮಗಿಲ್ಲಿ ಲ್ಯಾಂಪ್ಸ್. ಫೋರ್ತ್ ಒನ್ ಈಸ್ ನಮಗೇನಿದೆ ಇಲ್ಲಿ ಲ್ಯಾಂಪ್ಸ್ ಇದೆ. ಸೊ ಈ ಲ್ಯಾಂಪ್ಸ್ ಬಂದು ಎಷ್ಟಿದೆ ನಮಗಿಲ್ಲಿ 60 ವ್ಯಾಟ್ಸ್ ಲ್ಯಾಂಪ್ಸ್ ಬಂದು ನಮಗೆ ಎಷ್ಟಿದೆ ಇಲ್ಲಿ 4 ಇದೆ. ಸೊ ಅದು ಎಷ್ಟು ಅವರ್ಸ್ ಕನ್ಸಂಪ್ಷನ್ ಆಗ್ತಾಯಿದೆ, ಅದು 4 ಅವರ್ಸು ಕನ್ಸಂಪ್ಷನು ಆಗ್ತಾಯಿದೆ. ಅದು ಎಷ್ಟಾಗುತ್ತೆ ಅಂದರೆ ನಮಗದು 960 ವ್ಯಾಟ್ ಅವರ್ಸು ಅಥವಾ 0.96 ಕಿಲೋ ವ್ಯಾಟ್ ಅವರ್ಸು. ಸೊ ಈ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ಪರ್ ಡೇ ಈಚ್ ಡಿವೈಸಸ್ ನಮಗಲ್ಲಿ ಎಷ್ಟು ಎನರ್ಜಿ ಕನ್ಸಂಪ್ಷನ್ ಆಗ್ತಾಯಿದೆ ಅಂತ ನಾವೇನು ಮಾಡಿದ್ವಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಈಗ ಟೋಟಲ್ ಎಷ್ಟು ಎನರ್ಜಿ ಕನ್ಸಂಪ್ಷನ್ ಆಗ್ತಾಯಿದೆ ಅಂತಕ್ಕಂಥ ಏನು ಮಾಡೋಣ ನಾವಿಲ್ಲಿ ನೋಡೋಣ. ಸೊ ನಾವು ಇದನ್ನು ಟೋಟಲ್ ಮಾಡಿದಾಗ ಇಷ್ಟ ಆಗ್ತಾಯಿದೆ ನಮಗೆ ಇಲ್ಲಿ 5.24 ಕಿಲೋ ವ್ಯಾಟ್ ಅವರ್ಸ್. ಇಲ್ಲಿ 5.24 ಕಿಲೋ ವ್ಯಾಟ್ ಅವರ್ಸು ಪರ್ ಡೇ ಎನರ್ಜಿ ಏನಾಗ್ತಾಯಿದೆ ನಮಗಿಲ್ಲಿ ಕನ್ಸಂಪ್ಷನ್ನು ಆಗ್ತಾಯಿದೆ. ಸೊ ಇಲ್ಲಿ ಕ್ವಶನ್ ಏನು ಕೇಳಿದಾನೆ ಅಂತಂದ್ರೆ ನಮಗೆ ಇವಾಗ ಪರ್ ಮಂತ್ ಎಷ್ಟು ನಮಗಿಲ್ಲಿ ಎನರ್ಜಿ ಕನ್ಸಂಪ್ಷನ್ ಆಗ್ತಿದೆ ಅಂತ ಕೇಳಿದಾನೆ. ಸೊ ಎನರ್ಜಿ ಕನ್ಸಂಪ್ಷನ್
ಫಾರ್ ದಿ ಮಂತ್ ಆಫ್ ಜನವರಿ. ಸೊ ದಟ್ ಈಸ್ 31 ಡೇಸ್. ಸೊ ಇಲ್ಲಿ ಜನವರಿ ತಿಂಗಳಲ್ಲಿ ನಮಗೆ ಎಷ್ಟು ನಮಗೆ ಇಲ್ಲಿ ಎನರ್ಜಿ ಕನ್ಸಂಪ್ಷನ್ ಆಗ್ತಾಯಿದೆ ಅಂತಕ್ಕಂಥ ನೋಡಬೇಕಾದ್ರೆ, ಸೊ ಇಲ್ಲಿ ನಮಗೆ ಪರ್ ಡೇ ಎಷ್ಟು ಎನರ್ಜಿ ಕನ್ಸಂಪ್ಷನ್ ಆಗಿದೆ ಇಂಟು ನಮ್ಮ ಜನವರಿ ತಿಂಗಳಲ್ಲಿ ಎಷ್ಟು ಬರುತ್ತೆ 31 ಡೇಸ್ ಬರುತ್ತೆ. ಸೊ ಇಂಟು 31 ನಾವು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಜನವರಿ ಮಂತಲ್ಲಿ ನಮಗೆ ಎಷ್ಟು ಎನರ್ಜಿ ಕನ್ಸಂಪ್ಷನ್ ಆಗಿದೆ ಅಂತೇಳಿ ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ನಾವು ಇಲ್ಲಿ ನೋಡೋಣ, ನಮ್ಮ ಪರ್ ಡೇ ಎನರ್ಜಿ ಕನ್ಸಂಪ್ಷನ್ ಎಷ್ಟಿದೆ 5.24 ಇಂಟು 31 ಡೇಸ್ ಇಸ್ಕೊಲೆಂಟ್ ಎಷ್ಟಾಗುತ್ತೆ ನಮಗಿಲ್ಲಿ 162.44 ಕಿಲೋ ವ್ಯಾಟ್ ಅವರ್ ಅಥವಾ ಯೂನಿಟ್ಸ್ ಏನಾಗುತ್ತೆ ನಮಗಲ್ಲಿ ಎನರ್ಜಿ ಕನ್ಸಂಪ್ಷನ್ನು ಆಗುತ್ತೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಬಿಲ್ ಫಾರ್ ದ ಮಂತ್ ಆಫ್ ಜನವರಿ. ಸೊ ನಮಗೆ ಇಲ್ಲಿ ಏನಾಗಿದೆ, ಇಲ್ಲಿ ಫಸ್ಟು ಕಾಸ್ಟ್ ಆಫ್ ಎನರ್ಜಿ ಕೊಟ್ಟಿದ್ದಾನೆ. ಸೊ ಕಾಸ್ಟ್ ಆಫ್ ಎನರ್ಜಿ ಎಷ್ಟಿದೆ ನಮಗಿಲ್ಲಿ, ಕಾಸ್ಟ್ ಆಫ್ ಎನರ್ಜಿ ಬಂದು ಎಷ್ಟಿದೆ ನಮಗಿಲ್ಲಿ 1.5 rupees. ಸೊ ಎಲೆಕ್ಟ್ರಿಕ್ ಬಿಲ್ ಫಾರ್ ದ ಮಂತ್ ಆಫ್ electric bill for the month of January. ಸೊ ನಾವಿಲ್ಲಿ ಜನವರಿ ತಿಂಗಳಲ್ಲಿ ನಮಗೆ ಎಷ್ಟು ಎಲೆಕ್ಟ್ರಿಕ್ ಬಿಲ್ ಬಂದಿದೆ ಅಂತೇಳಿ ನಾವಿಲ್ಲಿ ನೋಡೋದಾದರೆ, ಸೊ ಎಷ್ಟಿದೆ ನಮಗಿಲ್ಲಿ ಟೋಟಲ್ ಬಂದು ಎಷ್ಟು ಯೂನಿಟ್ಸ್ ಇದೆ ನಮಗಿಲ್ಲಿ 162.44 ಯೂನಿಟ್ಸ್ ಇದೆ. ಸೊ ಇಲ್ಲಿ ಕಾಸ್ಟ್ ಆಫ್ ಎನರ್ಜಿ ಎಷ್ಟಿದೆ ನಮಗಿಲ್ಲಿ ಇಂಟು 1.50. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, ಇಲ್ಲಿ ನಮಗಿಲ್ಲಿ 243.66 ರೂಪೀಸು ಅಥವಾ ಅಪ್ರಾಕ್ಸಿಮೇಟ್ಲಿ ನಮಗೆ ಏನಾಗುತ್ತಿದ್ದು 244 ರೂಪೀಸ್ ಏನಾಗುತ್ತೆ ಫಾರ್ ದ ಮಂತ್ ಆಫ್ ಜನವರಿ ಎಲೆಕ್ಟ್ರಿಕ್ ಬಿಲ್ ಏನಾಗುತ್ತೆ ನಮಗೆ ಬರುತ್ತೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಮನೇಲಿರ್ತಕ್ಕಂಥ ಒಂದು ಎಲೆಕ್ಟ್ರಿಕ್ ಆ ಒಂದು ಬಿಲ್ಲನ್ನು ತೊಗೊಂಡು ನೀವು ಸಮೇತ ಎಷ್ಟು ಯೂನಿಟ್ಸ್ ನಿಮಗಲ್ಲಿ ಕನ್ಸಂಪ್ಷನ್ ಆಗಿದೆ, ಸೊ ಪರ್ ಯೂನಿಟ್ ಎಷ್ಟು ನಿಮಗೆ ಚಾರ್ಜ್ ಮಾಡ್ತಾಯಿದ್ದಾರೆ. ಸೊ ನಿಮಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ನಮ್ಗೆ ಮಿನಿಮಮ್ ಚಾರ್ಜ್ ಒಂದು ಆ್ಯಡ್ ಆಗುತ್ತೆ. ಸೊ ಆ ಒಂದು ಮಿನಿಮಮ್ ಚಾರ್ಜನ್ನ ಆ್ಯಡ್ ಮಾಡಿದಾಗ ನೀವು ಸಮೇತ ನಿಮ್ಮ ಮನೇಲಿ ಬರ್ತಕ್ಕಂಥ ಎಲೆಕ್ಟ್ರಿಕ್ ಬಿಲ್ಲನ್ನು ಈ ರೀತಿಯಾಗಿ ಏನು ಮಾಡ್ಬೋದು, ನೀವು ಅದನ್ನು ಕ್ಯಾಲ್ಕುಲೇಟು ಮಾಡ್ಬೋದು. ಥ್ಯಾಂಕ್ ಯು ಸ್ಟೂಡೆಂಟ್. ನಾವು ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ.